ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್. ಸೊ ನಾವು ಯಾಕೆ ಮಲ್ಲಿಗೆ ಹೂವು ಕಟ್ತಾ ಇದ್ದೀವಿ ಅಂತಂದರೆ, ನನ್ನ ಹಳಿಯನ ತೂಕ ದೇವರಿಗೆ ಮಲ್ಲಿಗೆ ಹೂವನ್ನ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾರ್ಕೆಟಿಂದ ಬಿಡಿ ಮಲ್ಲಿಗೆ ಮೊಗ್ಗನ್ನ ತಂದುಬಿಟ್ಟು ಕಟ್ತಾ ಇದ್ವಿ. ಮೊಗ್ಗಿದ್ದಾಗಲೇ ತಂದು ಕಟ್ಟಿದರೆ ಮಾರ್ನಿಂಗ್ ಹೋಗೋಷ್ಟರೊಳಗೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಮೊಗ್ಗನ್ನ ತಂದುಬಿಟ್ಟು ಕಟ್ತಾ ಇದ್ದೀವಿ. ಸೊ ನೈಟೆಲ್ಲ ಕಟ್ಟಿದ್ವಿ ಮಲ್ಲಿಗೆ ಹೂವನ್ನ. ಸೊ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಹರಳ್ಕೊಂಡಿದೆ. ಹಾಗೆ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಹೋಗಬೇಕಾದ್ರೆ ಗಾಡಿ ಪೂಜೆನ ಮಾಡಿಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ಗಾಡಿ ಪೂಜೆನ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ. ಸೊ ನಾವು ಯಾವುದೇ ಫಂಕ್ಷನ್ಗಾಗಲಿ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಗಾಡಿ ಪೂಜೆ ಮಾಡಿಬಿಟ್ಟೆ ಹೋಗೋದು. ಸೊ ಶುಭ ಕಾರ್ಯಗಳೇನಿದೆ ಅದಕ್ಕೆಲ್ಲ ಗಾಡಿ ಪೂಜೆ ಮಾಡಿಕೊಂಡು ಹೋಗ್ತೀವಿ. ಸೊ ಪೂಜೆ ಕೂಡ ಮಾಡಿದರು ನಮ್ಮ ಅತ್ತೆಯವರು. ಸೊ ನೋಡಿ ಎಲ್ಲರೂ ರೆಡಿಯಾಗಿದ್ದೀವಿ, ಈಗ ಹೊರಡ್ತೀವಿ ಈಗ. ಸೊ ನಾವು ಹೋಗ್ತಾ ಇರೋದು ಕಟ್ಟೆ ಮಾರಮ್ಮ ಅಂತ, ರಾಯಪುರ. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಅದು. ಸೊ ನನ್ನ ಮಗನಿಗೂ ಕೂಡ ಅಲ್ಲಿ ಹರಕೆ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಹರಕೆ ತೀರಿಸಿದ್ದಾಯಿತು. ಸೊ ನನ್ನ ಮಗನ ಕರ್ಕೊಂಡೋದಾಗ ನಮ್ಮ ಅತ್ತೆಯವರು ಕೂಡ ಹರಕೆ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ. ಸೊ ನೋಡಿ ರಾಯಪುರ ಬಂತು. ಸೊ ಅಲ್ಲಿ ಬಳೆ ರಾಶಿ ಕಾಣ್ತಾ ಇದೆ ಅಲ್ವಾ, ಅದೆಲ್ಲ ದೇವಸ್ಥಾನದ್ದೇನೆ. ಹರಕೆ ಮಾಡ್ಕೊಂಡಿರೋರು ಬಳೆ ಕೊಟ್ಟಿರ್ತಾರೆ ಅಲ್ವಾ. ಸೊ ಅದನ್ನು ತಂದುಬಿಟ್ಟು ಇಲ್ಲಿ ಒಂದು ಮರದ ಹತ್ರ ಇಟ್ಟಿದ್ದಾರೆ, ಬೇವಿನ ಮರದ ಹತ್ರ ನೋಡ್ಬೋದು ನೀವು. ಸೊ ದೇವಸ್ಥಾನಕ್ಕೆ ಹಾಕಿರ್ತಾರೆ ಅಲ್ವಾ, ಅದನ್ನು ತೆಗೆದ್ಬಿಟ್ಟು ಮತ್ತು ಬಳೆ ಜಾಸ್ತಿ ಆದಾಗ ತೆಗೆದ್ಬಿಟ್ಟು ಮರದ ಹತ್ರ ಇಡ್ತಾರೆ. ಸೊ ಅಲ್ಲಿ ಶಿಖರ ಕಾಣ್ತಿದೆ ಅಲ್ವಾ, ಅದೇ ದೇವಸ್ಥಾನ. ಸೊ ಊರಲ್ಲಿ ನೆಲೆಸಿರೋದು ಇದು. ಸೊ ಇನ್ನೊಂದು ಕೋಟಗುಡ್ಡ ಮಾರಮ್ಮ ಅಂತ ಹೇಳಿಬಿಟ್ಟು ಅದೇ ದೇವರೇನೆ ಇಲ್ಲಿ ಈ ಊರಲ್ಲಿ ನೆಲೆಸಿದೆ. ಸೊ ತುಂಬಾ ಪವರ್ಫುಲ್ಲು. ನಾವೇನೇ ಅಂದ್ಕೊಂಡ್ರೂ ಅದು ಆಗುತ್ತೆ, ಈಡೇರುತ್ತೆ. ಸೊ ಅದು ಈಡೇರಿದ ಮೇಲೆ ಹೂವು ಮತ್ತು ಬಳೆನ ತಂದು ಒಪ್ಪಿಸ್ಬೇಕು. ಸೊ ನನ್ನ ಮಗ ಹುಟ್ಟಿದಾಗಲೂ ಕೂಡ ನನ್ನ ಮಗನ ತೂಕ ಹೂವು ಕೊಟ್ಟಿದ್ವಿ ನಾವು. ಸೊ ಹಾಗೆಯೇ ನಮ್ಮ ಅಳಿಯನ ತೂಕ ಕೂಡ ಹೂವು ಕೊಡೋದಕ್ಕೆ ಬಂದಿದ್ದೀವಿ. ಈಗ ಅವನಿಗೆ 5 ಮಂತ್ಸ್ ಆಗಿರೋದ್ರಿಂದ ಅವನ ತೂಕ ಹೂವು ಕೊಡೋದಕ್ಕೆ ಬಂದಿದ್ದೀವಿ. ಸೊ ನೋಡಿ ಎಂಟ್ರೆನ್ಸ್ ಈ ಥರ ಇದೆ ದೇವಸ್ಥಾನದ್ದು. ಚಿಕ್ಕ ದೇವಸ್ಥಾನ ಆದ್ರೂ ತುಂಬಾ ಪವರ್ಫುಲ್ಲು. ಸೊ ನೋಡಿ ಇದು ಪಾದಗಟ್ಟೆ ಅಂತ. ಸೊ ಇಲ್ಲಿ ಏಳಿಗೆ ಆಗುತ್ತೆ ನೈಟು 9 ಗಂಟೆಯಿಂದ ಏಳಿಗೆ ಆಗುತ್ತೆ. ಸೊ ದೇವರೇ ಮೈ ಮೇಲೆ ಬಂದುಬಿಟ್ಟು ಏಳಿಗೆ ಕೊಡ್ತಾರೆ. ಸೊ ತುಂಬಾ ನಿಜ ಆಗುತ್ತೆ ಅಂತೆ. ಸೊ ನಾವು ಅಮ್ಮರು ಕೂಡ ಒಂದು ಸಲ ಬಂದುಬಿಟ್ಟು ಏಳಿಗೆನ ಕೇಳಿದರು. ಸೊ ನನ್ನ ಫ್ರೆಂಡಿಗೂ ಕೂಡ ಮಕ್ಕಳಾಗಿರಲಿಲ್ಲ. ಸೊ ಅವಳು ಕೂಡ ಬಂದುಬಿಟ್ಟು ಇಲ್ಲಿ ಹರಕೆ ಮಾಡ್ಕೊಂಡ್ಮೇಲೆ ಈಗ ಅವಳಿಗೆ ಹೆಣ್ಣು ಪಾಪು ಆಗಿದೆ. ಸೊ ಅವರು ಕೂಡ ನಂಬಿದ್ದಾರೆ ಇಲ್ಲಿ. ಸೊ ಆಗಿರೋದ್ರಿಂದನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಅವರು ವ್ರತ ಹೇಳ್ತಾರೆ. ಸೊ ಆ ವ್ರತನ ಮಾಡಿದರೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ಸೊ ಯಾರಿಗಾದ್ರೂ ಮಕ್ಕಳು ಫಲ ಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಹರಕೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳು ಕೂಡ ಆಗುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಸೊ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ತಂದು ಒಪ್ಪಿಸ್ಬೋದು ದೇವರಿಗೆ. ಸೊ ನೋಡಿ ಇದೇ ದೇವಸ್ಥಾನ. ಸೊ ನಾವು ಹಂಗೆ ದೇವಸ್ಥಾನಕ್ಕೆ ಬಂದಮೇಲೆ ಹಣ್ಣು ಕಾಯಿ ಎಲ್ಲ ತೊಗೊಂಡ್ವಿ. ಸೊ ದೇವಸ್ಥಾನದೊಳಗೆ ಹೋಗೋದಕ್ಕೆ. ಸೊ ಇಲ್ಲೂ ಕೂಡ ಮಲ್ಲಿಗೆ ಹೂವು ಕೊಡ್ತಾರೆ ನೋಡಿ, ಬಳೆ ಎಲ್ಲನೂ ಇಟ್ಕೊಂಡಿದ್ದಾರೆ, ಪೂಜೆ ಸಾಮಾನು. ಸೊ ನಾವು ಕೇಳಿದಷ್ಟು ಕೊಡ್ತಾರೆ ಪೂಜೆ ಸಾಮಾನು. ಸೊ ದೇವಸ್ಥಾನದೊಳಗಡೆ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಹರಕೆ ಮಾಡಿಕೊಂಡು ಕೊಟ್ಟಿರೋ ಬಳೆ ಮತ್ತು ಗಂಟೆಗಳು ಎಲ್ಲ ದೇವಸ್ಥಾನದೊಳಗೆಲ್ಲ ನೋಡಿ ಹೇಗೆ ಹಾಕಿದ್ದಾರೆ ಅಂತ ನೋಡ್ಬೋದು ನೀವು. ಗಂಟೆ ಬಳೆ ಎಲ್ಲ ಹಾಕಿದ್ದಾರೆ. ಇದೇ ದೇವರು ಕಟ್ಟೆ ಮಾರಮ್ಮ ಅಂತ. ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಈ ದೇವ್ರಿಗೆ ಹರಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ನಾವೇನು ಅಂದ್ಕೊಂಡ್ರೂ ಅದಾಗುತ್ತೆ. ಸಾಕ್ಷಿ ನಾವೇನೇ, ನಮಗೆಲ್ಲ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬಳೆ ಎಲ್ಲ ನೋಡಿ ಹೇಗೆ ಹಾಕಿದ್ದಾರೆ ಅಂತ. ಹಾಗೆ ನೋಡಿ ಮಲ್ಲಿಗೆ ಹೂವು ಅಂದರೆ ಈ ದೇವ್ರಿಗೆ ತುಂಬಾ ಇಷ್ಟ. ಸೊ ಏನೇ ಅಂದ್ಕೊಂಡು ಅದು ಈಡೇರಿತು ಅಂದರೆ ಮಲ್ಲಿಗೆ ಹೂವು ತಂದು ಕೊಡ್ತಾರೆ. ಸೊ ನಾವು ತಂದು ಕೊಟ್ಟಿರೋದಕ್ಕೇ ಅಲಂಕಾರ ಮಾಡ್ತಾರೆ. ಸೊ ನೋಡಿ ನನ್ನ ಮಗನಿಗೆ ತೂಕ ಕೊಟ್ಟಿದ್ವಿ ನಾವು ಮಲ್ಲಿಗೆ ಹೂವು. ಸೊ ನನ್ನ ಮಗನಿಗಿಂತ ಹೂವನೇ ಜಾಸ್ತಿ ಬಂದಿತ್ತು. ಸೊ ಈ ವಿಡಿಯೋ ಏನಿದೆ ನನ್ನ ಮಗನ ತೂಕ ಕೊಟ್ಟಿದ್ವಿ ಅಲ್ವಾ, ಆವಾಗ ಮಾಡ್ಕೊಂಡಿರೋದು ನಿಮಗೆಲ್ಲ ತೋರಿಸೋಣ ಅಂತ ಇದೇ ವಿಡಿಯೋದಲ್ಲೇ ಹಾಕಿದ್ದೀನಿ.
ಈಗ ನನ್ನ ಅಳಿಯನ ತೂಕ ಕೊಡಬೇಕಾದ್ರೆ ನೋಡಿ ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ತಕ್ಕಡಿಗೆ ನಾವು ತಂದಿರುವಂತಹ ಹೂವನ್ನು ಇಟ್ಬಿಟ್ಟು ತೂಕನ ಹಾಕ್ತಾರೆ. ಸೊ ಹೂವು ಇಟ್ಟ ಮೇಲೆ ಪಾಪುನ ಮಲಗಿಸ್ತಾರೆ. ಸೊ ಹುಟ್ಟಿದ ಮಕ್ಕಳು ಹೇಗಿರ್ತಾರೋ ಬರೇ ಮೈಯಲ್ಲಿ, ಸೊ ಅದೇ ಥರನೇ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಆ ತಕ್ಕಡಿ ಒಳಗೆ ಮಲಗಿಸ್ಬಿಟ್ಟು ತೂಕ ಹಾಕ್ತಾರೆ. ಸೊ ನೋಡ್ಬೋದು ನೀವು ಈ ರೀತಿ ತೂಕ ಹಾಕಿದ ಮೇಲೆ ಸೊ ಕರೆಕ್ಟಾಗಿ ಬರಬೇಕು ತೂಕ. ಸೊ ಕಮ್ಮಿ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಹೂವು ತಗೊಂಡ್ಬಿಟ್ಟು ಹಾಕ್ಬೋದು. ಸೊ ನೋಡಿ ಹೂವು ಎಲ್ಲ ಕೊಟ್ಟ ಮೇಲೆ ತೂಕ ಎಲ್ಲ ಮುಗಿದ್ಮೇಲೆ ನಾವು ತಂದಿರುವಂತಹ ಹೂವನ್ನು ದೇವರಿಗೇ ಅಲಂಕಾರ ಮಾಡಿಬಿಟ್ಟು ಅದಾದ ನಂತರ ಪೂಜೆ ಮಾಡಿ ಕೊಡ್ತಾರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಈಗ ನೋಡಿ ದೇವಸ್ಥಾನದಲ್ಲಿರುವಂತಹ ಗಂಟೆಗಳು ಬಳೆಗಳು ಎಲ್ಲ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಗಂಟೆ ಬಳೆ ಎಲ್ಲ ಇದೆ ಅಂದರೆ ಹರಕೆ ಮಾಡಿಕೊಂಡು ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಈ ರೀತಿ ಹಾಕ್ಕೊಂಡಿದ್ದಾರೆ. ಸೊ ನೋಡಿ ದೇವಸ್ಥಾನದ ಸುತ್ತಲೂ ಕೂಡ ಬಳೆ ಗಂಟೆ ಕಟ್ಟಿದ್ದಾರೆ. ಸೊ ಇದೆಲ್ಲ ಹರಕೆ ಮಾಡಿಕೊಂಡು ಅದು ಹರಕೆ ಎಲ್ಲ ಈಡೇರಿದ ಮೇಲೆ ತಂದು ಒಪ್ಪಿಸಿರುವಂತಹ ಗಂಟೆ ಬಳೆಗಳು ಇವು. ಸೊ ದೇವಸ್ಥಾನದ ಸುತ್ತ ಈ ರೀತಿ ಕಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ನಾನು ಆಗಲೇ ಹೇಳಿದೆ ಅಲ್ವಾ ಪಾದಗಟ್ಟೆ ಅಂತ. ಸೊ ಇದೆ ನೋಡಿ ಪಾದಗಟ್ಟೆ. ಸೊ ಇಲ್ಲೇ ಏಳಿಗೆ ಆಗೋದು ರಾತ್ರಿ 9 ಗಂಟೆಯಿಂದ ಏಳಿಗೆ ಆಗುತ್ತೆ. ಸೊ ದೇವರೇ ಮೈ ಮೇಲೆ ಬಂದುಬಿಟ್ಟು ಕರೆದ್ಬಿಟ್ಟು ಹೇಳಿಕೆ ಕೊಡ್ತಾರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡಬೇಕಾದ್ರೆ ಸೊ ಮನೆಯಿಂದನೇ ಟಿಫನ್ ತಂದಿದ್ವಿ ನಾವು. ಒಂದು ಹತ್ರ ಕೂತ್ಕೊಂಡ್ಬಿಟ್ಟು ಟಿಫನ್ ತಿನ್ಕೊಂಡ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ವ್ಲಾಗು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಒಂದೇ ಲೈಕ್ ಕೊಡಿ. ಹಾಗೆ ಇನ್ನೂ ಮಕ್ಕಳಾಗಿಲ್ಲ ಅನ್ನೋರು, ಮಕ್ಕಳು ಫಲ ಬೇಕು ಅನ್ನೋರು ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಹರಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಕ್ಕಳಾಗುತ್ತೆ. ಸೊ ನಿಮಗೆ ಈ ಊರಿನ ಅಡ್ರೆಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.